ಬೆಂಗಳೂರಿನಲ್ಲಿ ಬಡ್ಡಿಕೋರರ ಹಾವಳಿ ನಿಲ್ತಾ ಇಲ್ಲ. ಕಿರುಕುಳಕ್ಕಂತೂ ಬ್ರೇಕ್ ಹಾಕೋರೇ ಇಲ್ಲ. ಹೋಟೆಲ್ ಉದ್ಯಮಿಗೆ ನೀಡಿದ ಹಣಕ್ಕಿಂತಲೂ ಡಬಲ್ ವಸೂಲಿ ಮಾಡಿದ್ದಾರೆ. ಸದ್ಯ ಇದು ಬೆಂಗಳೂರಿನ ಕತೆ. ಇದೇ ರೀತಿ ಬಡ್ಡಿಕೋರರ ಹಾವಳಿ ರಾಜ್ಯಾದ್ಯಂತ ಇದೆ, ಅದರಲ್ಲಿ ಡೌಟೇ ಇಲ್ಲ. ಹೋಟೆಲ್ ಉದ್ಯಮಿಗೆ ಕೊಟ್ಟಿದ್ದಂತಹ ಹಣಕ್ಕಿಂತ ಡಬಲ್ ವಸೂಲಿ ಮಾಡಿದ್ದಾರೆ. ಡಬಲ್ ವಸೂಲಿ ಮಾಡಿದ್ರೆ ಮತ್ತೆ ಟಾರ್ಚರ್ ಮಾಡ್ತಾರೋ ಆರೋಪ ಕೇಳಿ ಬಂದಿದೆ. ಕಿಡ್ನಾಪ್ ಮಾಡಿ, ಹಲ್ಲೆ ಮಾಡಿ, ಜೀವ ಬೆದರಿಕೆ ಹಾಕಿ ಹಿಂಸೆ ಕೊಡ್ತಾ ಇದ್ದಾರಂತೆ. 3 ತಿಂಗಳಿಂದ ಜೀವ ಭಯದಲ್ಲಿ ಆ ಉದ್ಯಮಿ ಬದುಕ್ತಾ ಇದ್ದಾರೆ. ಪೊಲೀಸರಿಂದಲೂ ನ್ಯಾಯ ಸಿಗ್ತಾ ಇಲ್ಲ. ಆರಕ್ಷಕರೇ ಇದರಲ್ಲಿ ಶಾಮೀಲಾಗ್ಬಿಟ್ಟಿದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕೆಂದ್ರೆ ಈ ಬಡ್ಡಿ ದಂಧೆಕೋರರು ಇವ್ರ ಬೆನ್ನೆಲುಬಿಗೆಲ್ಲ ನಿಂತಿರೋದು ಒಂದು ರಾಜಕಾರಣಿಗಳು, ಇಲ್ಲ ಅಂದ್ರೆ ಒಂದು ಪೊಲೀಸರು. ಎಲ್ಲ ಪೊಲೀಸರು ಎಲ್ಲ ರಾಜಕಾರಣಿಗಳು ಅಂತ ನಾನು ಹೇಳ್ತಾ ಇಲ್ಲ. ಅದ್ರಲ್ಲಿ ಒಂದು ವರ್ಗ ಇದೆ, ಅವ್ರುಗಳು ನಿಂತ್ಕೊಂಡಿರ್ತಾರೆ ಇವ್ರ ಸಪೋರ್ಟ್ಗೆ. ರಕ್ಷಣೆ ಕೊಡಬೇಕಾದಂತಹ ಆರಕ್ಷಕರೇ ಇಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನಾಗ್ಬಿಟ್ರೆ, ಅವರಿಂದನೂ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಕಳೆದ 3 ತಿಂಗಳಿಂದ ಜೀವ ಭಯದಲ್ಲಿ ಆ ಉದ್ಯಮಿ ಬದುಕ್ತಾ ಇದ್ದಾನೆ ನೋಡಿ. ಡಬಲ್ ವಸೂಲಿ ಮಾಡ್ಬಿಟ್ಟು ಮತ್ತೆ ಟಾರ್ಚರ್ ಮಾಡ್ತಾ ಇದ್ದಾನಂತೆ. ಏನ್ ಹಣ ಕೊಟ್ಟಿದ್ರು? 2ರಷ್ಟು ಬಡ್ಡಿ ವಸೂಲಿ ಮಾಡಿದಾನೆ. ಪ್ರಕರಣದ ಹಿನ್ನೆಲೆಯನ್ನ ಸ್ವಲ್ಪ ಹೇಳ್ಬಿಡ್ತೀನಿ. ರಂಜಿತ್ ಭಾರದ್ವಾಜ್, ಶಿವಪ್ರಸಾದ್ ಜಂಟಿಯಾಗಿ ಬಿಸ್ನೆಸ್ ಮಾಡ್ತಾ ಇದ್ರು. ಕಿರಣ್ ಬಾಬು, ಸರಸ್ವತಿ, ಸಂತೋಷ್, ಸಚಿನ್ ಹತ್ರ ಹಣ ಪಡ್ಕೊಂಡಿದ್ರು. ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹತ್ರ 70 ರಿಂದ 80 ಲಕ್ಷ ಪಡ್ಕೊಂಡಿರೋ ಮಾಹಿತಿ ಇದೆ. ಕಿರಣ್ ಬಾಬುಗೆ 15ರಷ್ಟು ಬಡ್ಡಿ ಲೆಕ್ಕದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪಾವತಿಯಾಗಿದೆ. ಕಳೆದ 1.5 ವರ್ಷಗಳ ಕಾಲ ರಂಜಿತ್ ಬಡ್ಡಿ ಕಟ್ಟಿದಾರಂತೆ. ಸ್ವಲ್ಪ ಇದರ ಹಿನ್ನೆಲೆಯನ್ನ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ರಂಜಿತ್ ಭಾರದ್ವಾಜ್, ಶಿವಪ್ರಸಾದ್ ಜಂಟಿಯಾಗಿ ಬಿಸ್ನೆಸ್ ಮಾಡ್ತಾ ಇದ್ರು. ಒಬ್ಬೊಬ್ಬರ ಹತ್ರ ಪ್ರತ್ಯೇಕವಾಗಿ 70 ರಿಂದ 80 ಲಕ್ಷ ಹಣ ಪಡ್ಕೊಂಡಿದ್ರು. ಕಿರಣ್ ಬಾಬುಗೆ 15ರಷ್ಟು ಬಡ್ಡಿ ಲೆಕ್ಕದಲ್ಲಿ ಲಕ್ಷಾಂತರ, ಅಂದ್ರೆ 15% ರೇಟ್ ಆಫ್ ಇಂಟ್ರೆಸ್ಟ್, ಇದರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪಾವತಿಯಾಗಿದೆ. ಅದು 1.5 ವರ್ಷಗಳ ಕಾಲ ಬಡ್ಡಿ ಕಟ್ಟಿದ್ದಾರೆ ರಂಜಿತ್. ತಗೊಂಡಿರೋ ಹಣಕ್ಕಿಂತ ದುಪ್ಪಟ್ಟು ಬಡ್ಡಿ ಕಟ್ಟಿದ್ದಾರೆ. ಆದ್ರೂ ಕೂಡ ಕಿರುಕುಳ ಕೊಡ್ತಾನೆ ಇದ್ದಾರೆ. ಒಂದ್ಸಲಿ ಬಡ್ಡಿ ರುಚಿ ನೋಡಿದವ್ರು ಹಂಗೆ ಕಣ್ರಿ, ಬಿಡಲ್ಲ. ಈ ಜಿಗಣೆ ಗೊತ್ತಲ್ವಾ, ಅದು ರಕ್ತ ಹೀರುತ್ತಲ್ಲ, ಹಂಗೆ ಒಂದ್ಸಲಿ ಬಡ್ಡಿ ರುಚಿ ನೋಡಿದವರು ಬಿಡಲ್ಲ. ಅವ್ರ ಆಫೀಸಿಗೆ ಕರೆದುಬಿಟ್ಟು ನನ್ನ ಒಡೆದು ಮಾಡಿ ನನ್ನ ಕೈಯಿಂದ ಹೋಟ್ಲ್ ಕಿತ್ಬಿಟ್ಟು, ನಿನಗೂ ಇದು ನನ್ನ ಹತ್ರ ಹೋಟ್ಲು ಕಿತ್ಕೊಂಡಿರೋದು ಬಂದ್ಬಿಟ್ಟು ಕಿರಣ್, ನನಗೆ ಒಡೆದು ಮಾಡಿ ನಿನಗೆ ಈ ಹೋಟ್ಲಿಗೆ ಸಂಬಂಧ ಇಲ್ಲ ಅಂದ್ಬಿಟ್ಟು ನನ್ನ ಹೋಟ್ಲ್ ಕೀನ ತೆಗೆದ್ಬಿಟ್ಟು ಸೋಮನಿಗೆ ಕೊಟ್ಟ. ಸೋಮನಿಗೆ ಕೊಟ್ಬಿಟ್ಟು ಅವ್ರವರು ಅದೇನು ಡೀಲ್ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ. ಹೋಟೆಲ್ ವ್ಯಾಲ್ಯೂ ಬಂದ್ಬಿಟ್ಟು ನಾನು OLX ಕೂಡ ಸೇಲಿಗೆ ಹಾಕಿದ್ದೆ. ಆಗ ಒಂದು 40-50 ಲಕ್ಷಕ್ಕೆ ಸೇಲಿಗೆ ಹಾಕಿದ್ದೆ. ಆಗ ಅದು ಮಾಡೋಕ್ಕೆ ಬಿಡೋದೆ ಎಲ್ಲ ಅವ್ರವ್ರು ಕಿತ್ಕೊಬಿಟ್ರು. ಅದಾದಮೇಲೆಯಿಂದ 800 ಗಾಡಿ ಇತ್ತು, ಎಲ್ಲನೂ ಕ್ಲೋಸ್ ಮಾಡಿ ಹಾಕಿದ್ರು. ಅವ್ರ ಆಫೀಸಿಗೆ ಕರೆದುಬಿಟ್ಟು ನನ್ನ ಒಡೆದು ಮಾಡಿ ನನ್ನ ಕೈಯಿಂದ ಹೋಟ್ಲ್ ಕಿತ್ಬಿಟ್ಟು, ನಿನಗೂ ನನ್ನ ಹತ್ರ ಹೋಟ್ಲು ಕಿತ್ಕೊಂಡಿರೋದು ಬಂದ್ಬಿಟ್ಟು ಕಿರಣ್, ನನಗೆ ಒಡೆದು ಮಾಡಿ ನಿನಗೆ ಈ ಹೋಟ್ಲಿಗೆ ಸಂಬಂಧ ಇಲ್ಲ ಅಂದ್ಬಿಟ್ಟು ನನ್ನ ಹೋಟ್ಲ್ ಕೀನ ತೆಗೆದ್ಬಿಟ್ಟು ಸೋಮನಿಗೆ ಕೊಟ್ಟ. ಸೋಮನಿಗೆ ಕೊಟ್ಬಿಟ್ಟು ಅವ್ರವರು ಅದೇನು ಡೀಲ್ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ. ಹೋಟೆಲ್ ವ್ಯಾಲ್ಯೂ ಬಂದ್ಬಿಟ್ಟು ನಾನು OLX ಕೂಡ ಸೇಲಿಗೆ ಹಾಕಿದ್ದೆ. ಆಗ ಒಂದು 40-50 ಲಕ್ಷಕ್ಕೆ ಸೇಲಿಗೆ ಹಾಕಿದ್ದೆ. ಆಗ ಅದು ಮಾಡೋಕ್ಕೆ ಬಿಡೋದೆ ಎಲ್ಲ ಅವ್ರವ್ರು ಕಿತ್ಕೊಬಿಟ್ರು. ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೆಂಕಟೇಶ್. ಬೆಂಗಳೂರು ಸೇರಿದಂತೆ, ಅಂದ್ರೆ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಬಹುತೇಕ ಕಡೆ, ವೆಂಕಟೇಶ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮಗೆ? ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬಡ್ಡಿಕೋರರ ಹಾವಳಿ ಜಾಸ್ತಿ ಆಗಿದೆ. ಈಗ ಈ ಸ್ಟೋರಿಗೆ ಬರೋದಾದ್ರೆ, ರಂಜಿತ್ ಅನ್ನೋದ್ರಿಂದ ಏನ್ ಬಡ್ಡಿ ದುಡ್ಡು ಕೊಟ್ಟಿದ್ರು ಅದರಿಂದ ದುಪ್ಪಟ್ಟು ವಸೂಲಿ ಮಾಡಿ, ಹೋಟೆಲ್ನು ಕಿತ್ಕೊಂಡು, ಹಲ್ಲೆ ಮಾಡಿ, ಕಿಡ್ನಾಪ್ ಮಾಡಿದ್ರು ಅಂತ ಎಲ್ಲ ಕೆಲಸಗಳು ಮಾಡಿದ್ರು. ಇಲ್ಲಿ ಪೊಲೀಸರು ಕೂಡ ರಕ್ಷಣೆಗೆ ನಿಲ್ಲಿಲ್ಲ ಅನ್ನುವಂಥ ಆರೋಪ ಇದೆ. ಈ ಬಡ್ಡಿಕೋರರ ಹಾವಳಿ ಬಗ್ಗೆ ಏನ್ ಹೇಳ್ತೀರಿ ವೆಂಕಟೇಶ್?
ಸಿಂಧೂರ, ರಂಜಿತ್ ಭಾರದ್ವಾಜ್ ಅನ್ನುವಂತಹ ವ್ಯಕ್ತಿ ಹೋಟೆಲ್ ಉದ್ಯಮವನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ. ಈಗ ಇರಬೇಕಾದ್ರೆ ಒಂದು ಬಾಣಸ್ವಾಡಿ ಬಳಿ ಕೂಡ ಒಂದು ಬನಶಂಕರಿ ಮಿಲಿಟರಿ ಹೋಟೆಲ್ ಅನ್ನು ಓಪನ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಶಿವಪ್ರಸಾದ್ ಜೊತೆ ಇವರು ಕೂಡ ಪಾರ್ಟ್ನರ್ ಆಗಿರ್ತಾರೆ. ಹೋಟೆಲ್ನ ಉದ್ಯಮಕ್ಕೆ ಹಣದ ಅವಶ್ಯಕತೆ ಇದೆ ಅಂತ ಹೇಳಿ ಈ ಒಂದು 5 ಜನ ಕಿರಣ್ ಬಾಬು, ಸಚಿನ್, ಸಂತೋಷ್, ಸರಸ್ವತಿ ಸೇರಿದಂತೆ ಇವ್ರ ಹತ್ರ ಒಂದು ಹಣವನ್ನು ಕೂಡ ತೆಗೆದುಕೊಂಡಿರ್ತಾರೆ. ಆ ಹಣಕ್ಕೆ ಪ್ರತಿಯಾಗಿ ಇವರು 18 ಮತ್ತು 15% ಹಂಗೆ ಪ್ರತ್ಯೇಕವಾಗಿ ಸುಮಾರು 80 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಇಷ್ಟು ಪರ್ಸೆಂಟ್ ಆಗಿ ಅವರು ಹಣವನ್ನು ವಾಪಸ್ ಕೊಟ್ಟಿದ್ದಾರಂತೆ. ಸುಮಾರು 1 ಕೋಟಿಗೂ ಹೆಚ್ಚು ಹಣವನ್ನು ನಾನು ವಾಪಸ್ ಮಾಡಿದ್ದೀನಿ. ಆದರೂ ಕೂಡ ಅವರು ನನಗೆ ಪ್ರತಿನಿತ್ಯ ಕೂಡ ಹಣವನ್ನು ಕೊಡಿ, ಬಡ್ಡಿ ದುಡ್ಡು ಇನ್ನೂ ಸೆಟಲ್ಮೆಂಟ್ ಆಗಿಲ್ಲ ಅಂತ ಹೇಳಿ ಪ್ರತಿನಿತ್ಯ ನನಗೆ ಹಲ್ಲೆ ಮಾಡುವಂಥದ್ದು, ಕಿಡ್ನಾಪ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳಿ ಈಗ ಒಂದು ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಕಳೆದ 2-3 ದಿನಗಳ ಹಿಂದೆ ಅವ್ರನ್ನ ಕಿಡ್ನಾಪ್ ಮಾಡಿ ಅಜ್ಞಾತ ಸ್ಥಳದಲ್ಲಿಟ್ಟು ಹಲ್ಲೆಯನ್ನು ಮಾಡಿ ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ. ಆಗ ಅವರ ಸಹೋದರಿ ಕೂಡ ಬಂದು ಅವರಿಗೆ ಹಣವನ್ನು ಕೊಟ್ಟು ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಈ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ಕೂಡ ಅವರು ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟರು ಕೂಡ ಪೊಲೀಸರು ಇವರ ಪರವಾಗಿ ನಿಲ್ಲದೆ ಇವರಿಗೆ ಒಂದು ಉಲ್ಟಾ ಕಂಪ್ಲೇಂಟ್ ಇವ್ರ ಮೇಲೇನೆ ಬರೆಸ್ಕೊಂಡು ಇವರಿಗೆ ಒಂದು ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಹೋಟೆಲ್ ಅನ್ನು ಕೂಡ ಓಪನ್ ಮಾಡಿದಂಥ ವೇಳೆಯಲ್ಲಿ ನಮಗೆ ಹಣ ಇನ್ನೂ ಕೂಡ ಬರಬೇಕು ಅಂತ ಹೇಳಿ ಒಂದು ಹೋಟೆಲ್ನ ನಡೆಸುವಂತ ಸಂದರ್ಭದಲ್ಲಿ ಅವರಿಗೆ ಅಗ್ರಿಮೆಂಟ್ ಅನ್ನು ಹಾಕಿಸ್ಕೊಂಡಿದ್ದು, ಈ ಅಗ್ರಿಮೆಂಟ್ನ ಆಧಾರದ ಮೇಲೆ ಕೂಡ ಹೋಟೆಲ್ ಅನ್ನು ಕೂಡ ಕಿತ್ಕೊಂಡಿದ್ದಾರೆ. ಈಗ ಸದ್ಯ ನಾನೊಂದು ಫುಡ್ ಕಾರ್ಟ್ ಅನ್ನು ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದೀನಿ. ಅಲ್ಲಿ ಕೂಡ ಬಂದು ನಿತ್ಯವಾಗಿ ನಮಗೆ ತೊಂದರೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಣವನ್ನ ಪ್ರತಿನಿತ್ಯವಾಗಿ ಕೊಡು, ಇಲ್ಲಾಂದ್ರೆ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ ಅಂತ ಹೇಳಿ ಬೆದರಿಕೆಯನ್ನ ಹಾಕಿ ನಮಗೆ ಜೀವ ಬೆದರಿಕೆಯನ್ನ ಹಾಕೋದ್ರ ಜೊತೆಗೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನೊಂದ ರಂಜಿತ್ ಅವರು ಕೂಡ ಈಗ ಪೊಲೀಸ್ ಕಮಿಷನರ್ ಅವರ ಕಚೇರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಐವರ ವಿರುದ್ಧ ಏನು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇರುವಂತಹ ರಂಜಿತ್ ಅವರು ಕೂಡ ಈಗ ಮುಂದೆ ನನಗೆ ನ್ಯಾಯ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟರು ಕೂಡ ಇವರಿಗೆ ಬಡ್ಡಿ ದಾಹ ತೀರ್ತಾ ಇಲ್ಲ ಅಂತ ಹೇಳಿ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು. ಸಿಂಧೂರ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.